ಹ್ಮ್ Ramu, Bhimu, and Shamu were partners in a firm, sharing profits and losses in the ratio of 3:2:1. Their profit sharing ratio is Indian problem nalli equal ittu. ಈ problem nalli 3:2:1. Their balance sheet as on 31st March 2014 was as follows. Ramo's loan 2000, creditors assets, machinery 20,000, stock 14,000, debtors 7,000, cash 1,000, capital account ಇದು ಡೆಫಿಸಿಟ್ ಬ್ಯಾಲೆನ್ಸ್ ಇದು. ಸೊ ಶಾಮು 8. Shamu became insolvent. ನೆಟ್ವರ್ಕ್ ಇಶ್ಯೂ ಇದೆ, ನಾನು ಅದನ್ನೇ ಗುಜಾಡ್ತಾ ಇದ್ದೇನೆ. Shamu became insolvent and he could bring, insolvent ಆದ್ರೂ he could bring rupees 3,000 from his private estate. ಡೆಫಿಸಿಟ್ ಎಷ್ಟಿದ್ರು ಕೂಡ ಬೇಕಾದಷ್ಟಿದ್ರು ನಾವು ತರೋದೆಷ್ಟು 3,000. His capacity is to bring in cash from his private estate is only 3,000. ನಿನ್ನೆ ಪ್ರಾಬ್ಲಮ್ನಾಗ ಇನ್ಸಾಲ್ವೆಂಟ್ ಅದಾವ, ಏನೋ ತರಕಾಗಿದ್ದಿಲ್ಲ, ಇವ 3,000 ಬರ್ತಾನ. ಪ್ರಿಪೇರ್ ನೆಸೆಸರಿ ಅಕೌಂಟ್ ಟು ಕ್ಲೋಸ್ ದ ಬುಕ್ಸ್ ಆಫ್ ದ ಫಾರ್. ಇಲ್ಲಿ 3 ಮಂದಿ ಪಾರ್ಟ್ನರ್ ಇದ್ರೆ ಒಬ್ಬನೇ ಇನ್ಸಾಲ್ವೆಂಟ್ ಆಗಿದ್ದಾನೆ, ಇಬ್ರು ಸಾಲ್ವೆಂಟ್ ಇದ್ದಾರೆ. ಹಿಂಗಾಗಿ ನಾವು ಗಾರ್ನಸ್ ಮರೆ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಅವ್ರು ಹೇಳಿಲ್ಲ ಖರೆ, ಬೈ ಅಪ್ಲೈಯಿಂಗ್ ಗಾರ್ನಸ್ ಮರೆ ರೂಲ್ ಹೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ಇಬ್ರು ಸಾಲ್ವೆಂಟ್ ಪಾರ್ಟ್ನರ್ ಇರೋದ್ರಿಂದ ವಿ ನೀಡ್ ಟು ಅಪ್ಲೈ ಗಾರ್ನಸ್ ಮರೆ ಕೇಸ್ ಹಿಯರ್. ಈಗ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ರಿಯಲೈಸೇಷನ್ ಅಕೌಂಟ್ ಹಾಕಿ. realization account. First you need to prepare realization account. Realization account ಅಲ್ಲಿ ಮೊದಲು ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ನಲ್ಲಿರೋ ಒಂದೇ ಒಂದು ಅಸೆಟ್ ಅಂದ್ರೆ ಅಸೆಟ್ಸ್ ಅಂದ್ವಿ. ಬಟ್ ಇವತ್ತಿನ ಪ್ರಾಬ್ಲಮ್ ನಲ್ಲಿ ಹಂಗಿಲ್ಲ. ಮಷಿನರಿ, ಸ್ಟಾಕ್, ಡೆಟರ್ ಇದೆ, ಕ್ಯಾಶ್ ಬಿಡಿ, ಇವು ಮೂರನ್ನ ಬುಕ್ ವ್ಯಾಲ್ಯೂ ಹಾಕ್ತೀವಿ. ಟು ಮಷಿನರಿ 20,000, ಬುಕ್ ವ್ಯಾಲ್ಯೂ 14,000. ಟು ಡೆಟರ್ ಎಷ್ಟಿದೆ? ಬುಕ್ ವ್ಯಾಲ್ಯೂ 7,000. ಇಲ್ಲಿ ಕ್ಯಾಶ್ ಅಕೌಂಟ್ ನ ಕ್ಲೋಸ್ ಮಾಡಬೇಡಿ, ಹಂಗೇನೆ
ಬೈ ಇಲ್ಲಿ ನೋಡ್ರಿ ಕ್ರೆಡಿಟರ್ external liability creditor 6,000 ಅಲ್ಲಿ ರಾಮೂಸ್ ಲೋನ್ ಅಂತ ಐತ್ ನೋಡ್ರಿ ರಾಮೂಸ್ ಲೋನ್ ಅಂತ ರಾಮೂಸ್ ಲೋನ್ ಎಕ್ಸ್ಟರ್ನಲ್ ಲಯಬಿಲಿಟಿ ಅಲ್ಲ ಅದನ್ನ ರಿಯಲೈಸೇಷನ್ ಅಕೌಂಟ್ನಾಗ ಕೊಡುವಂಗಿಲ್ಲ ಅದನ್ನ ಸಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ರಾಮೂಸ್ ಲೋನ್ ಅಕೌಂಟ್ ಕ್ಲೋಸ್ ಮಾಡಿಬಿಡುದು ಕ್ಯಾಶ್ ಅಕೌಂಟ್ ಪೇಮೆಂಟ್ ಹಚ್ಬಿಡುದು ಥ್ರೂ ರಿಯಲೈಸೇಷನ್ ಅಕೌಂಟ್ ಬರಲ್ಲ ಬುಕ್ ವ್ಯಾಲ್ಯೂ ಬಂತ ಈಗ ಬರ್ರಿ ಬೈ ಕ್ಯಾಶ್ ಅಸೆಟ್ಸ್ ರಿಯಲೈಸ್ ಹೌದಾ ಅಸೆಟ್ಸ್ ರಿಯಲೈಸ್ ಇಲ್ಲಿ ಮಷಿನರಿ ಎಷ್ಟಕ್ಕೆ ಹೋಗೈತಿ ಮಾರಾಟ ಆಗೈತಿ 15,000 ಇನ್ನರ್ ಕಾಲಮ್ ಸ್ಟಾಕ್ ಎಷ್ಟಕ್ಕೆ ಹೋಗೈತಿ 16,000 ಹೋಗೈತಿ ಡೆಟರ್ ಎಷ್ಟಕ್ಕೆ ಹೋಗೈತಿ 4,500 ಟೋಟಲ್ ಅಸೆಟ್ಸ್ ರಿಯಲೈಸ್ ಎಷ್ಟು ನೋಡ್ರಿ 15 ಒಂದು 31 35,500 35,500 ಇದರಲ್ಲಿ ಫಸ್ಟ್ ಪೇಮೆಂಟ್ ಏನ್ ಮಾಡ್ಬೇಕು ಗೊತ್ತನ ಟು ಕ್ಯಾಶ್ ಬಕೆಟ್ನಾಗ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಥವಾ ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಅಂತ ಫಸ್ಟ್ ಅದನ್ನ ಕೊಡ್ಬೇಕು ಸಪ್ರೇಟ್ ಆಗಿ ಮೊದಲು ಅದನ್ನ ಕೊಟ್ಟ ಮುಂದೆ ಉಳಿದದ್ದು ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಟು ಕ್ಯಾಶ್ ಬ್ರಾಕೆಟ್ನಾಗ ಕ್ರೆಡಿಟರ್ ಹೌ ಮಚ್ ಕ್ರೆಡಿಟರ್ಸ್ ಆರ್ ದೇರ್ 6,000 ಪೇಮೆಂಟ್ ಮಾಡಿ ಎರಡು ಒಮ್ಮೆ 10,000 ಎಕ್ಸ್ಪೆನ್ಸಸ್ ಪೇಡು ಕ್ರೆಡಿಟರ್ಸ್ ಪೇಡು ಹಿಂದಾಗಡೆ ಈಗ ಕ್ಲೋಸ್ ಮಾಡಿ ಯಾವ ಕಡೆ ಹೆಚ್ಚಿಗೆ ಐತಿ ಈ ಕಡೆನೇ ಹೆಚ್ಚಿಗೆ 20 14 34 6 47,500 ಡಿಫ್ರೆನ್ಸ್ ಎಷ್ಟು ನೋಡ್ರಿ 41,500 ಅಂದ್ರೆ 6,000 ಡಿಫ್ರೆನ್ಸ್ ನೋಡ್ರಿ by realization loss transferred to Ramu, Bhimu, then Shamu. Now ratio daga, what is the ratio? 3:2:1. 6,000 divided by 3 2 5 1 6 ಅಂದ್ರೆ 1,000 ಗುಂಡ್ಲೆ 3,000 ರಾಮು 2,000 ಭೀಮು 1,000 ಶಾಮು ರಾಮು ಭೀಮು ಶಾಮು ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ತನ ಯಾವುದೇ ರೀತಿ ತೊಂದರೆ ಇಲ್ಲ insolvent partner capital account first ಮಾಡಿ ಯಾರವ ರಾಮು ಶಾಮು ಶಾಮೂಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಾಗ insolvent ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನಾಗ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತಂದ್ರೆ ಅಂದ್ರೆ ಲಯಬಿಲಿಟಿ ಸೈಡ್ ಇತ್ತಂದ್ರೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಿತ್ತು ಬಟ್ ಶಾಮುಂದ್ ಒಂದ ಅಸೆಟ್ ಸೈಡ್ ಐತಿ ಹಿಂಗಾಗಿ ಅದು ಡೆಬಿಟ್ ಬ್ಯಾಲೆನ್ಸ್ ಐತಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಶುರುವಾತಿಗೆ ನಾವು ಮೈನಸ್ನಾಗ ಅದಾನ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹೌ ಮಚ್ ಇಸ್ ಮೈನಸ್
Debit balance of capital account 8,000. 8,000. ಆದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಜನರಲ್ ರಿಸರ್ವ್ ಐತೆ ನೋಡ್ರಿ, ಅದನ್ನ ಹಚ್ಚ್ರಿ, ಇಲ್ಲಿ ಬರ್ತದೆ ಬೈ ಜನರಲ್ ರಿಸರ್ವ್. ಮತ್ತೆ ಈ ಕಡೆನ ಬರ್ತದೆ ಕ್ರೆಡಿಟ್ ಸೈಡ್ ಬೈ ಜನರಲ್ ರಿಸರ್ವ್. ಎಷ್ಟೈತೆ ನೋಡ್ರಿ ಜನರಲ್ ರಿಸರ್ವ್? ಜನರಲ್ ರಿಸರ್ವ್ 3,000 ಐತಿ. 3:2:1 ಅಂದ್ರೆ ಇವಂಗ 500 ರೂಪಾಯಿ ಬರ್ತದೆ ನೋಡ್ರಿ. 1 ರೇಷಿಯೋದಾಗ 500 ಬರ್ತದೆ. ಬೈ P&L ಅಕೌಂಟ್ ಎಷ್ಟೈತೆ ಒಂದು ಪ್ರಾಫಿಟ್? 9,000 ಐತಿ ನೋಡ್ರಿ. 9,000 ಅಂದ್ರೆ ಎಷ್ಟಾತ್ ನೋಡ್ರಿ? 9,000 ಇದ್ರೆ ಎಷ್ಟಾತ್ ನೋಡ್ರಿ? 1,500. 1,500 P&L. By realization loss ಐತಲ್ಲ, to realization account loss ಎಷ್ಟು ಬಂದೈತೆ ನೋಡ್ರಿ ಅವಂಗ? 1. Any other thing? ಏನೂ ಇಲ್ಲ. ಕ್ಲೋಸ್ ಮಾಡ್ರಿ. 9,000 ಇಲ್ಲಿ 9,000 1,500 2,000 ತೆಗೀರಿ ಅಂದ್ರೆ 7,000 ಡೆಫಿಸಿಟ್ ಐತಿ. 7,000 ಯಾರಿಗೆ ಹಂಚ್ಬೇಕು? ಬೈ ರಾಮೂಸ್ ಕ್ಯಾಪಿಟಲ್, ಬೈ ಯಾರು? ಭೀಮೂಸ್ ಕ್ಯಾಪಿಟಲ್. ಬಟ್ 3:2:1 ಅಲ್ಲದು, ಇವೆಲ್ಲ 3:2:1 ಅನ್ಸರಿ. ಇದನ್ನೊಂದ ಏನಂದ್ರು ಕ್ಯಾಪಿಟಲ್ ರೇಷಿಯೋದಾಗ ಹಂಚ್ಬೇಕು. ಕ್ಯಾಪಿಟಲ್ ರೇಷಿಯೋ ನೋಡ್ರಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಕ್ಯಾಪಿಟಲ್ ಬ್ಯಾಲೆನ್ಸ್ ರಾಮು ಅಂಡ್ ಭೀಮು. ರಾಮು ಮತ್ತು ಭೀಮು ಕ್ಯಾಪಿಟಲ್ ಬ್ಯಾಲೆನ್ಸ್ 14,000. ರಾಮು, ಭೀಮ 16,000. ರಿಸರ್ವ್ ಆಡ್ ಮಾಡ್ರಿ. ಇವಂಗ ಎಷ್ಟೈತಿ? 1,500. ಇವಂಗ 1,000. ಆಡ್ P&L ಪ್ರಾಫಿಟ್ ಎಷ್ಟೈತಿ? 9,000. 9,000. 9,000ಕ್ಕ ರಾಮ್ಗೆ ಎಷ್ಟು? ರಾಮಗೆ ಎಷ್ಟು? 4,500. ರಾಮಗ್ 4,500, ಭೀಮ್ಗ 3. ಆಡ್ ಮಾಡಿದ್ರೆ ಇವಷ್ಟು ಕ್ಲೋಸ್ ಮಾಡಿ. 14, 18, 19, 20,000. ಇದು 20,000. So this is what capital balance fluctuating. Capital just before dissolution. ಕ್ಯಾಶ್ ಬ್ರಾಟ್ ಮಾಡಿದ್ದಿಲ್ಲ ಹಚ್ಚೋಂಗಿಲ್ಲ. ಕ್ಯಾಪಿಟಲ್ ರೇಷಿಯೋಕ ತಿಳ್ಕೋರಿ. ರಿಯಲೈಸೇಷನ್ ಲಾಸ್ ಹಚ್ಚೋಂಗಿಲ್ಲ. ಬ್ಯಾಲೆನ್ಸ್ ಶೀಟ್ನಾಗ ಏನಿರ್ತಲ್ಲ ಜನರಲ್ ರಿಸರ್ವ್, P&L ಅದನ್ನಷ್ಟೇ ಆಡ್ ಮಾಡ್ಬೇಕು. ಜನರಲ್ ರಿಸರ್ವ್ ಇದ್ರೆ ಆಡ್ ಮಾಡಿದ್ರಿ, P&L ಪ್ರಾಫಿಟ್ ಇದ್ರೆ ಆಡ್ ಮಾಡಿದ್ರಿ. ಜನರಲ್ ರಿಸರ್ವ್ ಇದ್ದು P&L ಲಾಸ್ ಇತ್ತಂದ್ರೆ ಜನರಲ್ ರಿಸರ್ವ್ ಆಡ್ ಮಾಡಿ P&L ಲಾಸ್ ಡಿಡಕ್ಟ್ ಮಾಡ್ಬೇಕು. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕ್ಯಾಶ್ ತಂದಿದ್ದು ರಿಯಲೈಸೇಷನ್ ಲಾಸು ಲೆಸ್ ಮಾಡುವಂಗಿಲ್ಲ, ಕ್ಯಾಶ್ ತಂದಿದ್ದು ಕೂಡಿಸುವಂಗಿಲ್ಲ. ಕ್ಯಾಪಿಟಲ್ ಬ್ಯಾಲೆನ್ಸ್ ಜಸ್ಟ್ ಬಿಫೋರ್ ಡಿಸಲ್ಯೂಷನ್ ಅಂದ್ರೆ ಇಷ್ಟೇ. ಇದನ್ನ ಮಾಡ್ಬೋದು. ನಾವು 20,000 ಅಂದ್ರೆ ದ ಕ್ಯಾಪಿಟಲ್ ರೇಷಿಯೋ is 2:2, that is 1:1 ಈಕ್ವಲ್ ಆಗುತ್ತೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಯ್ತು? ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಐತಿ. ಇವ್ರ ನಡಕ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಐತಿ. 3:2ದಾಗ ಹಂಚಿದ್ರ ಇನ್ಸಾಲ್ವೆಂಟ್ ಪಾರ್ಟ್ನರ್ ಡೆಫಿಷಿಯನ್ಸಿ
3 ಭಾಗ ರಾಮು ಬರಬೇಕು, 2 ಭಾಗ ಭೀಮಿಗೆ ಹೋಗ್ತೈತಿ. ಬಟ್ ಕ್ಯಾಪಿಟಲ್ ರೇಷಿಯೋ ಅಂತಿದ್ರೆ ಈಕ್ವಲ್ ಅಂತೇಳಿ. ಸೊ ವಾಟ್ ಈಸ್ ದ ಕ್ಯಾಪಿಟಲ್ ಡೆಫಿಷಿಯನ್ಸಿ? ನೋಡ್ರಿ, ಕ್ಯಾಪಿಟಲ್ ಡೆಫಿಷಿಯನ್ಸಿ ಏನಾಯ್ತು ನೋಡ್ರಿ, 7,000, 3,000 ಕ್ಯಾಶ್ ತಗೋರ ಅಂತ ಏನೋ ಹೇಳಿದ್ರಲ್ಲ ಯಾರು? ಹೌದೌದು, ಓಕೆ. ಹಾಂ, ಅವ 3,000 ಕ್ಯಾಶ್ ತರ್ತಾನೆ ನೋಡ್ರಿ, ಅದೊಂದು ತೋರಿ. ಸಿನ್ಸ್ ಈಸ್ ಇನ್ಸಾಲ್ವೆಂಟ್, ನೋಡ್ರಿ, he has brought in cash. ಸಾಲ್ವೆಂಟ್ ಇದ್ರು ಅವ ತನ್ನ ಪ್ರೈವೇಟ್ ಎಸ್ಟೇಟ್ ನಿಂದ ಕ್ಯಾಶ್ ತರ್ತಾನೆ. ಬೈ ಕ್ಯಾಶ್ 3,000 ಎಷ್ಟಾಯ್ತು ನೋಡ್ರಿಪ್ಪ? 9,000 2 3 5 ಅಂದ್ರೆ 4,000 ಉಳಿತು ಅಲ್ಲ. 4,000ಕ್ಕೆ ಇವರಿಬ್ಬರು ನಡಕ್ಕೆ ಈಕ್ವಲ್ ಹಂಚ್ಬಿಡ್ರಿ ಡೆಫಿಷಿಯನ್ಸಿ. ಬೈ ರಾಮ್ಸ್ ಕ್ಯಾಪಿಟಲ್ 2,000 ಬೈ ಭೀಮೂಸ್ ಕ್ಯಾಪಿಟಲ್ 2,000. ಯಾಕೆ ಹೇಳ್ರಿ? ಕ್ಯಾಪಿಟಲ್ ರೇಷಿಯೋ ಈಕ್ವಲ್ ಆಗಿ. ಮುಗೀತಾ? ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಮುಗೀತಾ? ಈಗ ಬರ್ರಿ, ಕ್ಯಾಪಿಟಲ್ ರೇಷಿಯೋ ಕಂಡು ಹಿಡಿದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರೇಷಿಯೋ ಅನ್ಬೇಕು. ಇದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರೇಷಿಯೋ. ನಮ್ದು ಕ್ಯಾಪಿಟಲ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1416, ರಿಸರ್ವ್ ಆ್ಯಡ್ ಮಾಡಿದ್ರಿ 1,000. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಹಂಚಬೇಕು. P&L ಅಕೌಂಟ್ ಪ್ರಾಫಿಟ್ ಆ್ಯಡ್ ಮಾಡಿದ್ರಿ, ಅದು ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಬೇಕು. ಇವರಿಬ್ಬರು ನಡಕ, ರಾಮು ಮತ್ತು ಭೀಮನ್ ನಡಕ 3:2 ಐತಿ. ಆಮೇಲೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಾಯ್ತು? ಇದನ್ನ ಕೂಡಿಸಿಂದ 20,000 ಒಂದಾಯ್ತು, 20,000 ಒಂದಾಯ್ತು. ಅಂದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಜಸ್ಟ್ ಬಿಫೋರ್ ಡಿಸಲ್ಯೂಷನ್ ವಾಸ್, ಆಫ್ಟರ್ ಅಡ್ಜಸ್ಟಿಂಗ್ ರಿಸರ್ವ್ ಅಂಡ್ P&L ಅಕೌಂಟ್ ಪ್ರಾಫಿಟ್, their capital balance is 20,000, which means their capital ratio is equal. This capital ratio is to be used for the purpose of distribution of net capital deficiency of insolvent partners among these solvent partners. ಆ ಪ್ರಕಾರ ನಾವೇನ್ ಮಾಡಿದ್ವಿ, 4,000 ರೂಪಾಯಿ ನೆಟ್ ಡೆಫಿಷಿಯನ್ಸಿ ಬಂದಿತ್ತು. 4,000 ರಾಮು 2,000, ಭೀಮು 2,000. ಇಲ್ಲಿ ಶೇರಿಂಗ್ ರೇಷಿಯೋ ಪ್ರಕಾರ ಹಂಚಿಲ್ಲ. ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ಅಪ್ಲೈಡ್ ರೂಲ್ ಇನ್ ಗಾರ್ಮೆಂಟ್ಸ್ ಮರಕ್ಕೆ. ಸರಿ, ಈಗ ನೀವು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರ್ರಿ. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರ್ರಿ. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೆಡ್ಡಿಂಗ್ ಏನಂತ ಹಾಕ್ಬೇಕು? ಸಾಲ್ವೆಂಟ್ ಪಾರ್ಟ್ನರ್ ಅಕೌಂಟ್. Ramu and Bhimu. Then liabilities, debit, credit. By balance brought down, Ramu's capital is how much? Ramu's capital is 14,000. Yondu 16,000. Bhimu's capital 16,000. ಮತ್ತೆ ನೀವು ಕ್ಯಾಪಿಟಲ್ ರೇಷಿಯೋ ಕಂಡಿಡಕ್ಕೆ ನೀವು ವರ್ಕಿಂಗ್ ನೋಟ್ ಮಾಡಿರ್ತಾರಲ್ಲ, ಅದಾದ ಕ್ಯಾಪಿಟಲ್ ಅಕೌಂಟ್ ಹಾಕಂಗೆ ಇರಬೇಕು. ಬೈ ರಿಸರ್ವ್ ಎಷ್ಟೆಷ್ಟು ಬಂದೈತೆ ರಿಸರ್ವ್? ಇವಂಗ ರಿಸರ್ವ್ ಎಷ್ಟೆಷ್ಟು ಬಂದೈತೆ ನೋಡ್ರಿ, ಎಷ್ಟೆಷ್ಟು ಬಂದೈತಿ? ರಾಮು 1,500, ಇವ 1,000. ಬೈ P&L ಅಕೌಂಟ್ ಇವೆಷ್ಟು ಬಂದೈತಿ? 4,500, ಇವ 3,000. ಹೌದಾ? ಇಲ್ಲಿ ಬರ್ರಿ. ಟು ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟೆಷ್ಟು ಬಂದೈತಿ? ರಿಯಲೈಸೇಷನ್ ಅಕೌಂಟ್ ಲಾಸ್ ನೋಡ್ರಿ,
ರಿಯಲೈಸೇಷನ್ ಲಾಸ್ ಎಷ್ಟು ಬಂದೈತೆ ನೋಡ್ರಿ. ಇವಂಗ 1000 ಬಂದೈತೆ ಅಂದ್ರೆ ಅವಂಗ 1500, ಅವಂಗ ಎಷ್ಟು ಬಂದೈತೆ ನೋಡ್ರಿ ರಿಯಲೈಸೇಷನ್ ಲಾಸ್ 2000, 3000, 2000 ಹೌದಾ. ನೋಡ್ರಿ ರಿಯಲೈಸೇಷನ್ ಅಕೌಂಟ್ ರಾಮುಗ 3000, ಇವಂಗ 2000. ಇದನ್ನ ಬರೆದ ತಕ್ಷಣ ನಿನ್ ಮಾತು ಹೇಳಿದ್ದೆ ನಾನು. when you are applying Arnold Murray rule, ರಿಯಲೈಸೇಷನ್ ಲಾಸ್ ಇತ್ತಂದ್ರೆ ಅದರ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಹಚ್ಚಿದ ಟು ರಿಯಲೈಸೇಷನ್ ಅಕೌಂಟ್ ಅಷ್ಟು ದುಡ್ಡು ಅವ್ರು ತಂದಾರ ಅಂತ ಬರೀಬೇಕು. ಅಸಂಪ್ಷನ್ ಅದು ಬೈ ಕ್ಯಾಶ್. ರಿಯಲೈಸೇಷನ್ ಲಾಸ್ ಬ್ರಾಟ್ ಇನ್ ಯಾರು R3000, G2000 ಇಷ್ಟು ತಂದಾರ ಅಂತ ಬರ್ಕೋಬೇಕು. ದಿಸ್ ಈಸ್ ಅಸಂಪ್ಷನ್, ದಿಸ್ ಈಸ್ ರೂಲ್ ಇನ್ ಆರ್ನೋಲ್ಡ್ ಮರ್ರೆ ಕೇಸ್. ಪ್ರಾಬ್ಲಮ್ ಹೇಳಿ ಬಿಡ್ಲಿ, ಬಿಕಾಸ್ ದೇ ಆರ್ ಸಾಲ್ವೆಂಟ್ ಪಾರ್ಟ್ನರ್. ತಂದೆ ತರ್ತಾರ ಅವರು ಎಷ್ಟು ತರ್ತಾರ, ರಿಯಲೈಸೇಷನ್ ಲಾಸ್ ಎಷ್ಟು ಅಷ್ಟು ತರ್ತಾರ. ಆ ಪ್ರಾಬ್ಲಮ್ ನಲ್ಲಿ ರಿಯಲೈಸೇಷನ್ ಲಾಸ್ ಇರ್ಲಿಲ್ಲ ಅಂದ್ರೆ, ಜರ್ ರಿಯಲೈಸೇಷನ್ ಪ್ರಾಫಿಟ್ ಇತ್ತಂದ್ರೆ ಇಲ್ಲಿ ನೋಡ್ರಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ರಿಸರ್ವ್ ಅಕೌಂಟ್, P&L ಅಕೌಂಟ್, ಬೈ ರಿಯಲೈಸೇಷನ್ ಅಕೌಂಟ್, ಪ್ರಾಫಿಟ್ ಅಂತ ಇಲ್ಲಿ ಹಚ್ಚಿ ಬಿಡ್ತಿದ್ರಿ. ಇಲ್ಲಿ ಹೊಳ್ಳಿ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಲಾಸ್ ಇತ್ತಂದ್ರೆ ಮಾತ್ರ ವಾಪಸ್ ತರಬೇಕು. ಅಕಸ್ಮಾತ್ P&L ಲಾಸ್ ಇತ್ತು ಅಂತೀವಿ, ಅಲ್ಲಿ ರಿಸರ್ವ್ ಇತ್ತು, P&L ಲಾಸ್ ಇತ್ತು, ರಿಯಲೈಸೇಷನ್ ಪ್ರಾಫಿಟ್ ಇತ್ತು ಅಂತೀವಿ, ಅವಾಗ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ರಿಸರ್ವ್, ಬೈ ರಿಯಲೈಸೇಷನ್ ಅಕೌಂಟ್, ಪ್ರಾಫಿಟ್. ಮುಂದೆ ಇಲ್ಲಿ ಕ್ಯಾಶ್ ಹಚ್ಚುವಂಗಿಲ್ಲ, ತಂದಾರ ಕೊಟ್ಟಾರ ಅಂತ. ಇಲ್ಲಿ ಟು P&L ಅಕೌಂಟ್ ಲಾಸ್ ಅನ್ಬೇಕು, P&L ಲಾಸ್ ಹಚ್ಬೇಕು, ಅದ್ರ ರೊಕ್ಕ ತಂದಾರ ಅಂತ ಬರೆಯೋಂಗಿಲ್ಲ. ತಿಳ್ಕೊರಿ, P&L ಅಕೌಂಟ್ ಲಾಸ್ ಇದ್ದಿದ್ದನ್ನ ರೊಕ್ಕ ತಂದಾರ ಅಂತ ಬರೆಯೋಂಗಿಲ್ಲ ಬೈ ಕ್ಯಾಶ್. ಓನ್ಲಿ ರಿಯಲೈಸೇಷನ್ ಲಾಸ್ ಇತ್ತಂದ್ರೆ ಆ ಲಾಸ್ ಹಚ್ಚಿದ್ರೆ ಅದನ್ನ ತಂದಾರ ಅಂತ ಬರೀಬೇಕು. ಯಾವಾಗದು? ಯಾವಾಗ? ವೆನ್ ಯು ಆರ್ ಅಪ್ಲೈಯಿಂಗ್ ರೂಲ್ ಇನ್ ಆರ್ನೋಲ್ಡ್ ಮರ್ರೆ ಕೇಸ್. ಒಂದೇದು ರೂಲ್ ಹಚ್ಚಿದ್ರಿ. ಈಗ ಏನ್ ಹಚ್ಚಿದ್ರಿ? ಕ್ಯಾಪಿಟಲ್ ಡೆಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಸಾಲ್ವೆಂಟ್ ಪಾರ್ಟ್ನರ್ ಆಸ್ ಪರ್ ದೇರ್ ಕ್ಯಾಪಿಟಲ್ ರೇಷಿಯೋ. ಎರಡನೇ ರೂಲ್ ಏನ್ ಹಚ್ಚಿದ್ರಿ? ಈಗ ದ ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ಟು ದ ಎಕ್ಸ್ಟೆಂಟ್ ಆಫ್ ದೇರ್ realization loss. Realization loss 3000, 2000 ಇತ್ತು. Accordingly, they have brought in cash 3000, 2000. That's ಮರಿಲ್ಲ. Followed? Now. ಈಗ ನಾವು ಹೇಳ್ರಿ, only this much. ಈಗ ಅವ್ರ ಡೆಫಿಷಿಯನ್ಸಿ 2 Shamu's capital account ಬ್ರಾಕೆಟ್ ನಾಗ ಡೆಫಿಷಿಯನ್ಸಿ ಎಷ್ಟು ಬಂದೈತೆ ನೋಡೋರು? 2000 ಇಯರ್ 2000 ಕ್ಲೋಸ್ ಮಾಡಿ. 14, 15, 16, 20, 23. ರಾಮು 23, ಇವ 16, 17, 20, 22, 23, 22. ಡಿಫ್ರೆನ್ಸ್ ಆಯ್ತಾ? 23 20 ಉಳಿತು, ಪ್ಲಸ್ 18,000 here. 2 ಕ್ಯಾಶ್ ಕೊಟ್ರೆ ಅವಂಗ 2 ಕ್ಯಾಶ್ 18,000. ಇಲ್ಲಿ 22ಕ್ಕೆ 20, 18,000. ಇಬ್ಬರಿಗೂ 18,000 ಕೊಟ್ಟು, ಇಬ್ಬರಿಗೂ 18,000. ಕ್ಯಾಶ್ ಅಕೌಂಟ್ ಹಾಕ್ರಿ. ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗ್ಬೇಕು ಕೊನೆಗೆ. ಕ್ಯಾಶ್ ಅಕೌಂಟ್ ಹಾಕ್ರಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. What is the cash account balance? Balance sheet nage iತ್ತು. Cash account balance sheet ನಲ್ಲಿ 1000. To realization account ಆಸ್ತಿ ಮಾರ್ಯಾರ ನೋಡ್ರಿ, ಆಸ್ತಿ ಮಾರ್ಯಾರ ನೋಡ್ರಿ. ಮಷಿನರಿ assets sold, machinery 15, stock 16, 31 ಪ್ಲಸ್ 4500, 35,500, 35,500 ರೊಕ್ಕ ಬಂದೆ. ಆಮೇಲೆ
to R capital, Ramu's capital, he has bring in cash. ಎಷ್ಟು ತಂದಾನ್ರಿಪ್ಪ ಅವ 3000 ರಿಯಲೈಸೇಷನ್ ಲಾಸ್ ತಂದ ನೋಡಿ. ಟು ಭೀಮೂಸ್ ಕ್ಯಾಪಿಟಲ್, ಭೀಮೂ ತಂದ ನೋಡ್ರಿ ಕ್ಯಾಶ್ ಎಷ್ಟು 2000. ಅದಲ್ಲನ ಟು ಶಾಮೂಸ್ ಕ್ಯಾಪಿಟಲ್, ಶಾಮೂನು ತಂದಾನ ಇನ್ಸಾಲ್ವೆಂಟ್ ಆದ್ರು ಎಷ್ಟು ತಂದಾನ 3000. ಎನಿ ಅದರ್ ಕ್ಯಾಶ್, ಎನಿ ಅದರ್ ಕ್ಯಾಶ್ ರಿಸಿಪ್ಟ್? ಪ್ರೈವೇಟ್ ಎಸ್ಟೇಟ್ ನಿಂದ ಮತ್ತೇನಾದ್ರು ಕ್ಯಾಶ್ ಇದ್ರೆ ನೋಡಿ, ಇಷ್ಟೇ ಇದೆಯಲ್ಲ. ಪೇಮೆಂಟ್ ಮಾಡಿ. ಫಸ್ಟ್ ಪೇಮೆಂಟ್ ಬೈ ರಿಯಲೈಸೇಷನ್ ಅಕೌಂಟ್, ಎಕ್ಸ್ಪೆನ್ಸಸ್ ಸಪ್ರೇಟ್ ಹಚ್ಚಬೇಕು 500. ಎಕ್ಸ್ಪೆನ್ಸಸ್ ಅನ್ನ ಸಪ್ರೇಟ್ ಹಚ್ಚಬೇಕು. ಆಮೇಲೆ ಬೈ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟರ್, ಎಷ್ಟದ್ರ ಕ್ರೆಡಿಟರ್ಸ್ ಕೊಟ್ಟಿದ್ದೆಷ್ಟು? ಕ್ರೆಡಿಟರ್ 6000. ಬ್ಯಾಲೆನ್ಸ್ ಶೀಟ್ ನಲ್ಲಿ ಇನ್ನೊಂದು ಐತಿ ನೋಡ್ರಿ ಲೋನು, ರಾಮೂಸ್ ಲೋನ್ ಐತಲ್ಲ, ಇಲ್ಲಿ ಡೈರೆಕ್ಟ್ ಕೊಡ್ತೀರಿ ಬೈ ರಾಮೂಸ್ ಲೋನ್, ಲೋನ್ ಅಕೌಂಟ್ ಡೈರೆಕ್ಟ್ ಕೊಟ್ರಿ. ಲೋನ್ ಅಕೌಂಟ್ ಎಷ್ಟು? 2000. ರಾಮೂಸ್ ಲೋನ್ 2000. ಅದ ಮುಂದೆ ಪೇಮೆಂಟ್ ಮಾಡೋದ ಕ್ಯಾಪಿಟಲ್ ಅಕೌಂಟಿಗೆ ಬೈ ರಾಮೂಸ್ ಕ್ಯಾಪಿಟಲ್ 18,000 ಬೈ ಭೀಮೂಸ್ ಕ್ಯಾಪಿಟಲ್ ಎಷ್ಟು? 18,000. ಇದು ಕ್ಯಾಶ್ ಕಾಲಮ್ ₹1 ಉಳಿಲಾರ್ದಂಗ ಕ್ಲೋಸ್ ಆಗಬೇಕು. 35, 36, 39, 41, 44,500. I think 44,500. ಇಲ್ಲಿ 18 36, 36, 38, 38 or 44, 44,500. How? ಅರ್ಥವಾಯ್ತಾ? ಸಾವಕಾಶವಾಗಿ ಸಾವಧಾನದಿಂದ ಒಂದೊಂದು ಪ್ರಾಬ್ಲಮ್ ಬಿಡ್ಕೊಂಡು ಹೋಗ್ಬೇಕು. ಆರಾಮ್ಸೆ ಬಿಡ್ತದೆ, ಗಡಬಡ್ ಮಾಡ್ಕೋಬೇಡ. ನಾ ಹೇಳಿದ ಥಿಯರಿ ಹೇಳಿದ ಮೇಲೆ ಒಂದನೇ ಪ್ರಾಬ್ಲಮ್ ಆದ್ಮೇಲೆ ಇವತ್ತಿನ 2ನೇ ಪ್ರಾಬ್ಲಮ್ಮು ಕೂತ್ಕೊಂಡು ಚೆನ್ನಾಗಿ ನೋಡ್ರಿ. ಇವತ್ತೊಂದು ದಿವಸ ಏನಾಯ್ತು, ಹೆಂಗಾಯ್ತು, ಎಲ್ಲಿ ಹತ್ಬೇಕು, ಏನ್ ಹತ್ಬೇಕು, ಸಾರ್ವತ್ರಿಕ ರೂಲ್ ಅಂದ್ರೆ ಏನು, ಕ್ಯಾಪಿಟಲ್ ಎಫಿಷಿಯನ್ಸಿ ಅಂದ್ರೆ ಏನು, ಇನ್ಸಾಲ್ವೆಂಟ್ ಪಾರ್ಟ್ನರ್ದು ಕ್ಯಾಪಿಟಲ್ ರೇಷಿಯೋ ಅಂದ್ರೆ ಏನು, ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಕ್ಯಾಪಿಟಲ್ ರೇಷಿಯೋನ, ಹೌದಾ? ಅವನ್ನೆಲ್ಲವನ್ನು ಸಾವಧಾನವಾಗಿ ನೋಡ್ಕೋಬೇಕು. ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ಗೆ. ಅವನ್ನೆಲ್ಲವನ್ನು ಸಾವಧಾನವಾಗಿ ನೋಡ್ಕೋಬೇಕು. ಈಗ ನಾ ಹೇಳಿದ ಥಿಯರಿ ಪ್ಲಸ್ ನಿನ್ನೆ ಬಿಡಿಸಿದ ಪ್ರಾಬ್ಲಮ್, ಈಗ ಬಿಡಿಸಿದ ಪ್ರಾಬ್ಲಮ್, ಹೋಮ್ವರ್ಕ್ ಇವತ್ತು ಕೊಡಂಗಿಲ್ಲ. ನಾನು ಇವತ್ತು ಕೊಡೋದಿಲ್ಲ ಹೋಮ್ವರ್ಕ್. ಏನನ್ನು ಹೇಳಾಕ್ತೇನೆ ನಿಮಗೆ. ಹೋಮ್ವರ್ಕು ನಾನು ಹೇಳಿದ ಥಿಯರಿ ಮತ್ತೊಂದು ಕೇಳಿದೆ. ಓನ್ಲಿ ನಿನ್ನೆದೊಂದು ಅಪ್ಲೋಡ್ ಆಗಿಲ್ಲ. ಏನೋ ನಿನ್ನೆ ಪ್ರಾಬ್ಲಮ್ ಅಪ್ಲೋಡ್ ಆಗಿಲ್ಲ, ಇವತ್ತಿನ ಪ್ರಾಬ್ಲಮ್ ಅಪ್ಲೋಡ್ ಆಗುತ್ತೆ, ನಿನ್ನೆದು ಅಪ್ಲೋಡ್ ಆಗುತ್ತೆ. ನಾ ಹೇಳಿದ ಥಿಯರಿಯನ್ನು ಇನ್ನೊಮ್ಮೆ ನೋಡ್ರಿ, ಹೌದಾ? ಮತ್ತೊಮ್ಮೆ ನೋಡ್ರಿ. ಅದನ್ನು ಥಿಯರಿ ಅಲ್ಲೇ ಇದೆ, ಯೂಟ್ಯೂಬ್ನಲ್ಲೇ ಇದೆ. ಚೆನ್ನಾಗಿ ಕುಂತು ಕೇಳ್ರಿ. ಮತ್ತೊಮ್ಮೆ ಪಾಠ ಕೇಳೋದಂಗೆ ಕೇಳ್ರಿ. ಸ್ಯಾಟರ್ಡೆ ಕ್ಲಾಸ್ ವಿಡಿಯೋ ಹಾಕಿದೇನಪ್ಪ. ಇನ್ಸಾಲ್ವೆನ್ಸಿದು ಥಿಯರಿ ನಿನ್ನೆ ನಾನು ಇನ್ನೊಂದು ಪ್ರಾಬ್ಲಮ್ ಬಿಡ್ತಿಲ್ಲ. ನಿನ್ನ ಸಂಡೇ ಅಲ್ಲ, ಯಾವಾರ
ನಿನ್ನ ಸಂಡೇ ಅನ ಹೌದಾ? ಇವತ್ತು ಮಂಡೇ ಹೌದಲ್ಲ? ಹಾಂ, ಓಕೆ, ನಿನ್ನ ಸಂಡೇ. ಸ್ಯಾಟರ್ಡೇದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೇನಲ್ಲ ಈಗ. ಸ್ಯಾಟರ್ಡೇದು ಅಪ್ಲೋಡ್ ಆಗುತ್ತೆ, ಇವತ್ತಿಂದು ಅಪ್ಲೋಡ್ ಆಗುತ್ತೆ. ಓಕೆ, ಅದ್ರ ಹಿಂದಿನ 3 ಥಿಯರಿ ಕ್ಲಾಸ್ ಅದಾವ ನಾವು. ಅದ್ರ ಹಿಂದಿನ 3 ಥಿಯರಿ ಕ್ಲಾಸ್ ಅದಾವ. ಇವತ್ತು ಕುಂತು ಬರೀ ಅದನ್ನ ನೋಡ್ರಿ, ಓದ್ರಿ, ಅದನ್ನ ನೋಡ್ರಿ. ಆಮೇಲೆ ನಾನು ನಿಮ್ಗೆ ಥಿಯರಿ ಕಳಿಸಿದ್ದೆ ಅದನ್ನೆಲ್ಲ ಬರೆದು ತೆಗೀರಿ. ಅದೆಲ್ಲ ಹೋಮ್ವರ್ಕಿಂಗ್ ನಿಮಗೆ. ಮತ್ತೆ 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 ನೋಡೋದೇ ಒಂದು ಹೋಮ್ವರ್ಕು. ಪ್ರತಿ ಸಾರಿ ಮತ್ತೆ ಮತ್ತೆ ಅದು ಹೆಂಗೂ ನಿಮಗೆ ಅದೃಷ್ಟ ಅದು ಏನು ಅಂದರೆ, ಈ ವರ್ಷ ಕರೋನಾ ಎಲ್ಲ ಆಗಿ ನಮ್ಮ ಪಾಠ ಎಲ್ಲ ರೆಕಾರ್ಡ್ ಆಗಿ ಅವು ಪರ್ಮನೆಂಟಾಗಿ ಯೂಟ್ಯೂಬ್ನಲ್ಲಿ ಉಳಿತಾ ಇದ್ದಾವೆ. ಹೌದಾ? ಲಾಸ್ಟ್ ಇಯರ್ ಬ್ಯಾಚ್ನವ್ರಿಗೆ ನಾವು ಕ್ಲಾಸ್ನಲ್ಲಿ ಮಾಡಿದ್ದೇ ಫೈನಲ್. ಹೊಳ್ಳಿ ಯಾವುದು ಇನ್ನೇನು ಕೇಳ್ಬೇಕಂದ್ರೆ ಅವ್ರ ಅವಕಾಶ ಇರಲಿಲ್ಲ. ಬಟ್ ಯು ಆರ್ ಸೋ ಲಕ್ಕಿ ದ್ಯಾಟ್ ಯು ಕ್ಯಾನ್ ಸಿ again and again the same lecture that you can see. You can get into access to the YouTube channel. ನೀವು ಮತ್ತೆ ಸೇಮ್ ಪಾಠನ ಕೇಳ್ದಂಗೆ ಅಷ್ಟು ನಿಮಗೆ ಅದೃಷ್ಟವಂತರು ನೀವು. ಈಗ ನೋಡಿ, ಟೆಕ್ನಾಲಜಿ ಎಲ್ಲ ಅನಿವಾರ್ಯ ಆಯ್ತು. ನಾವು ಪಾಠ ಮಾಡಕತ್ವಿ, ಪಾಠ ಮಾಡಿದ್ವಿ, ರೆಕಾರ್ಡ್ ಆಗಕತ್ತು, ರೆಕಾರ್ಡ್ ಮಾಡಿದ್ವಿ, ಯೂಟ್ಯೂಬ್ಗೆ ಹಾಕಕತ್ವಿ. ನಾವು ಇನ್ನೇನು ಕನಸು ಮನಸ್ಸಿನಾಗ ಕಂಡಿದ್ದಿಲ್ಲ, ಈಗ ಮಾಡ್ಬೇಕಂತ ನಮ್ಗೆ ಐಡಿಯಾನೂ ಇದ್ದಿದ್ದಿಲ್ಲ ಆಫ್ಲೈನ್ ಕ್ಲಾಸ್ ನಡೆಯೋ ಹೊತ್ತಿನಲ್ಲಿ. ಈಗ ಅನಿವಾರ್ಯ ಆಯಿತು. ಒಂದು ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಅಂದ್ರೆ, ಈಗ ಮತ್ತೆ ನೀವು ಕ್ಲಾಸ್ ಮಾಡಿದ್ದು ತಿಳಿದಿಲ್ಲ ಅಂದ್ರೆ ಮರುಗೋ ಹಾಗೆ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದಟ್ ಚಾನಲ್ ದಟ್ ಯು ಕ್ಯಾನ್ ರೀಡ್ ಆಲ್ ದ ಥಿಂಗ್ಸ್. ಯು ಕ್ಯಾನ್ ಲಿಸನ್ ಟು ದ ಸೇಮ್ ಲೆಕ್ಚರ್. ಅದಕ್ಕೆ ಇವತ್ತಿನ ಹೋಮ್ವರ್ಕ್ ಏನಂದ್ರೆ, ನಿಮ್ಗೆಲ್ಲರಿಗೂ ಇವತ್ತಿನ ಹೋಮ್ವರ್ಕ್ ಏನಂದ್ರೆ ನೋಡ್ರಿ, ಫಸ್ಟ್ ಡೇದ್ದು, ಸೆಕೆಂಡ್ ಡೇದ್ದು, ಥರ್ಡ್ ಡೇದ್ದು 3 ಡೇದ್ದು ವಿಡಿಯೋ ನೋಡ್ಕೊಡ್ರಿ. ಫಸ್ಟ್ ಚೆನ್ನಾಗಿ ನೋಡ್ಕೊಡ್ರಿ. ತಿಳಿದಕ್ಕೆ ಬಿಡ ಅನ್ನಕ್ಕೆ ಹೋಗ್ಬೇಡ್ರಿ. ಎಷ್ಟು ಕೇಳಿದ್ರು ಅದು ಕಡಿಮೆನೇ, ಅದನ್ನ ನೋಡ್ಕೊಡ್ರಿ. ಆ ನಂತರ ಅದ್ರ ರೂಲ್ ಏನೇನು ಹೇಳಿದ್ದೇನೆ ನೋಡಿ, ಮತ್ತೆ ರೂಲ್ ಡಿಟೇಲ್ ಏನ ಹೇಳಿದ್ದೇನೆ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಬರೀ ಪರೀಕ್ಷೆ ದೃಷ್ಟಿಯಿಂದ ತಿಳ್ಕೋಬೇಡಿ ಇದನ್ನ. ನೀವು ನಾಳೆ CS ಕಾಂಪಿಟೇಟಿವ್ ಎಕ್ಸಾಮ್ಸು ಮತ್ತೊಂದು ಏನು ಮಾಡುವಾಗಾದ್ರೂ ಮತ್ತೆ ನೀವು ಪರ್ಮನೆಂಟ್ ಆಗಿ ನೆನಪುಳಿಲಿಕ್ಕೆ ಇವೆಲ್ಲ. ಹೌದಾ? ಅದಕ್ಕೆ 3 ತಾಸು 3 ದಿವಸ ನಾನು ಥಿಯರಿ ಮಾಡಿದೆ. ಇಲ್ಲಾಂದ್ರೆ 1 ದಿವಸದಲ್ಲಿ ಥಿಯರಿ ಕಲಿಸಿ ಡೈರೆಕ್ಟ್ ಪ್ರಾಬ್ಲಮ್ ಬಿಡಿಸ್ಬೋದಿತ್ತು. ಹಾಗಿಲ್ಲ, ನಿಮಗೆ ಫರ್ದರ್ ಸ್ಟಡೀಸ್ಗೇನು ಇದು ತಿಳಿಯೋ ರೀತಿಯಲ್ಲಿ ನಾನು ಕಲಿಸುತ್ತೇನೆ. ಅದಕ್ಕೆ ನೀವು ಪದೇ 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 ಅವನ್ನ ಖಾಲಿ ಟೈಮ್ ಹಾಳು ಮಾಡ್ಕೋಬೇಡ್ರಿ. ಇವತ್ತು ಕ್ಲಾಸ್ ಇಲ್ಲ, ಹೋಮ್ವರ್ಕ್ ಇಲ್ಲ ಅಂತ ಮುಚ್ಚಿಡೋದಲ್ಲ. ಸುಮ್ಮನೆ ಅದನ್ನ ಇದನ್ನ ನೋಡೋ ಬದಲಿ ನೀವು ಮೇಷ್ಟ್ರು ಪಾಠ ಮಾಡಿದ್ದನ್ನು ಹೊಳ್ಳಿ ಮತ್ತೆ ನೋಡಿದರೆ ನಿಮಗೆ ಮತ್ತೆ ಮನನ ಆಗುತ್ತೆ. ಮತ್ತೊಂದು ಕ್ಲಾಸಿಗೆ ಕುಂತಂಗೆ, ಮತ್ತೊಂದು ಕಾಲೇಜಿಗೆ ಬಂದಂಗೆ, ಮತ್ತೊಂದು ಕ್ಲಾಸ್ ಕೇಳ್ದಂಗೆ. Okay, don't waste the time by seeing other things rather than the class teaching. ಕ್ಲಾಸ್ ಟೀಚಿಂಗ್ ಅನ್ನ ಟೀಚರ್ಸ್ ಯಾರು ಸಬ್ಜೆಕ್ಟ್ ಇದ್ದಾರೆ, ಯಾವ ರೆಕಾರ್ಡ್ ಮಾಡಿ ಹಾಕಿದ್ದಾರೆ, ಅವುಗಳನ್ನ ನೀವು ಓದ್ತಾ ಹೋಗ್ಬೇಕು. ನಿಮಗೆ ಅಷ್ಟು ಅವಕಾಶ ಇದೆ ಈ ಕಾಲದಲ್ಲಿ, ನಮ್ಗೆ ಆ ರೀತಿ ಇರಲಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇವತ್ತು ಬೇರೆ ಹೋಮ್ವರ್ಕ್ ಏನೂ ಇಲ್ಲ, ನಿಮ್ಗೆ ಎಕ್ಸಾಮ್ ಕೊಡ್ತಾ ಇಲ್ಲ. ಸಾವಧಾನವಾಗಿ ಕಲಿಬೇಕು. ನೀವು ಅತ್ಯಂತ ಸಾವಧಾನವಾಗಿ ಕಲಿಬೇಕು. ಹೌದಾ? ಬೇರೆ ಚೆನ್ನಾಗಿ ನೋಡ್ರಿ. ಮೊನ್ನೆ ಸ್ಯಾಟರ್ಡೇದ್ದು ಅಪ್ಲೋಡ್ ಮಾಡ್ತೇನೆ, ಇವತ್ತಿನ ಪ್ರಾಬ್ಲಮ್ ಅಪ್ಲೋಡ್ ಮಾಡ್ತೇನೆ. ಫಸ್ಟ್ ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಗೆ ನಾ ಕಲಿಸಿದ ಥಿಯರಿಯನ್ನು ಚೆನ್ನಾಗಿ ನೋಡ್ಕೊಡ್ರಿ. ಮತ್ತೊಮ್ಮೆ ಯೂಟ್ಯೂಬಿಗೆ ಹೋಗಿ ಏನು ರೂಲ್ ಹೇಳ್ತಾ ಇದೆ ಅನ್ನೋದನ್ನು ಮನನ ಮಾಡ್ಕೊಡ್ರಿ, ಗಟ್ಟಿ ಮಾಡ್ಕೊಡ್ರಿ. ಗಟ್ಟಿ ಮಾಡ್ಕೊಳ್ಳೋದನ್ನ ಬಹಳ ಮಾಡೋದಲ್ಲ, ತಿಳ್ಕೊಂಡು ಗಟ್ಟಿ ಆಗೋದು. ಮಾಡ್ಕೊಂಡು ನೀವೇನು ಮಾಡ್ರಿ, ಇವತ್ತಿನ ಪ್ರಾಬ್ಲಮ್ಮು ನಿನ್ನೆ ಪ್ರಾಬ್ಲಮ್ ಮತ್ತೊಂದು ನೋಡಿಕೊಂಡು ನಾಳೆಗೆ ಗಟ್ಟಿಯಾಗಿ ಬರ್ರಿ. ನಾಳೆ ಸಾಯಂಕಾಲ 5 o'clock ಹಾಕೋಣ. 5 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ. ನಾಳೆ ಆಗ್ಬೋದಾ? ನಾಳೆ ಮತ್ತೆ ಒಂದು ಪ್ರಾಬ್ಲಮ್ ತೊಗೊಂಡು ನಿಮ್ಮ ಹತ್ರ ಬರ್ತೇನೆ. ನಾಳೆ ಪ್ರಾಬ್ಲಮ್ ಬಿಡಿಸಿ ನಿಮಗೆ ನಾಳೆ ಹೋಮ್ವರ್ಕ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಇಸ್ ಇಟ್ ಓಕೆ? ಟುಮಾರೋ at 5 o'clock evening, not 6:30. Is at 5 o'clock as it is. Is it okay? Bye. Good night.